Hello, dear students. So, in previous class, we have discussed about the equation of oscillation, okay, or simple harmonic motion. ಇಲ್ಲಿ ಏನಾಗ್ತಾ ಇರುತ್ತೆ ಇಕ್ವೇಷನ್ದಲ್ಲಿ ರಿಪಿಟೇಷನ್ಸ್ ಇರಬೇಕಾಗತ್ತೆ. ಸೊ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ x equal to a cos omega t and y equal to a sin omega t. Okay. So and also some other periodic functions. Okay, so today we have to discuss the graph of this periodic motion. So that is the graphical representation of simple harmonic motion. Illi nodi, let us to take the equation of simple harmonic motion, that is y equal to a sin omega t. Omega t means theta, angle it is. Okay, so ಈಗ ನಾವು ನೋಡೋಣ ಒಮೆಗಾ ಟಿ 0 ಇದ್ದಾಗ ಓಕೆ y ಏನಾಗುತ್ತೆ 0 ಆಗುತ್ತೆ, ದಟ್ ಈಸ್ ಟಿ ಈಕ್ವಲ್ ಟು 0 ಇದ್ದಾಗ. ಇನ್ನು ಟಿ ಸ್ಮಾಲ್ ಟಿ ಈಕ್ವಲ್ ಟು ಟಿ ಬೈ 4, ಕ್ಯಾಪಿಟಲ್ ಟಿ ಬೈ 4. ಕ್ಯಾಪಿಟಲ್ ಟಿ ಇಸ್ ದ ಪೀರಿಯಡ್ ಮೀನ್ಸ್ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ಆಸಿಲೇಷನ್. ಸೊ ಒಮೆಗಾ ಮೀನ್ಸ್ 2 pi by t, remember. Okay, angular speed, ಒಂದು ರೊಟೇಷನ್ ಒಂದು ಪೂರ್ತಿ ರೊಟೇಷನ್ ಆಗಲಿಕ್ಕೆ 2 pi ಆ್ಯಂಗಲ್ ಆದರೆ ಆ ಟೈಮಿಗೆ ಪೀರಿಯಡ್ ಅಂತ ಕರಿತೀವಿ. ಸೊ 2 pi by t ಇಂಟು ಟಿ ಬೈ 4 ಏನಾಗತ್ತೆ, 2 pi by t ಇಂಟು ಟಿ ಬೈ 4 ಇಟ್ ಬಿಕಮ್ಸ್ ಪೈ ಬೈ 2. ಸೊ ಒಮೆಗಾ ಟಿ ಏನಾಗತ್ತೆ ಪೈ ಬೈ 2 ಆಗುತ್ತೆ. ಒಮೆಗಾ ಟಿ ಪೈ ಬೈ 2 ಆದರೆ ಸೈನ್ ಒಮೆಗಾ ಟಿ ಏನಾಗುತ್ತೆ 1 ಆಗುತ್ತೆ. ಸೊ ಎ ಇಂಟು 1 ಏನಾಗುತ್ತೆ ಎ. ಸೊ ದ ವ್ಯಾಲ್ಯೂ ಆಫ್ y, ದಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಈಸ್ ಆಂಪ್ಲಿಟ್ಯೂಡ್. ಓಕೆ, ನೆಕ್ಸ್ಟ್ ದ ಟೈಮ್ ಹಾಫ್ ಆಫ್ ದ ಪೀರಿಯಡ್, ದಟ್ ಈಸ್ ಕ್ಯಾಪಿಟಲ್ ಟಿ ಬೈ 2. ಈಗ ಏನಾಗುತ್ತೆ 2 pi ಅಪಾನ್ ಟಿ ಇಂಟು ಕ್ಯಾಪಿಟಲ್ ಟಿ ಬೈ 2. So 2 and capital T get cancel, we are getting pi. So omega t ಬೆಲೆ ಏನಾಗುತ್ತೆ ಪೈ ಆಗುತ್ತೆ. ಸೊ ಒಮೆಗಾ ಟಿ ವ್ಯಾಲ್ಯೂ ಪೈ ಆದಾಗ ಸೈನ್ ಪೈ ವ್ಯಾಲ್ಯೂ 0. ಸೊ ಎ ಇಂಟು 0 is 0. ಸೊ ದ ವ್ಯಾಲ್ಯೂ ಆಫ್ y is 0. ಸೊ ನೆಕ್ಸ್ಟ್ ಟು 3t by 4. ಓಕೆ, ಸೊ 3t by 4 ಅನ್ನು ನಾವು ಒಮೆಗಾ ಟಿದಲ್ಲಿ ತುಂಬಿದರೆ, ಸೊ 2 pi by ಕ್ಯಾಪಿಟಲ್ ಟಿ ಇಂಟು 3t by 4 3 pi by 2 ಆಗುತ್ತೆ. ಸೊ 3 pi by 2 ಸೈನ್ 3 pi by 2 ವ್ಯಾಲ್ಯೂ ಈಸ್ -1. ಓಕೆ, ಸೊ ಎ ಇಂಟು -1 ಈಸ್ -a. ಸೊ y ಈಸ್ -a. ಸೊ ಟಿ, okay, small t equal to capital T. Small t equal to capital T means omega t equal to 2 pi by capital T into t, that is 2 pi. So sin 2 pi value ಏನಾಗುತ್ತೆ 0 ಆಗುತ್ತೆ. ಸೊ y is 0. ಸೊ ಇದೇ ರೀತಿ ರಿಪಿಟೇಷನ್ ಆಗುತ್ತೆ, ಆಲ್ರೆಡಿ ಆಲ್ ಆಫ್ ಯು ನೋನ್ ಇನ್ ಟ್ರಿಗ್ನಾಮೆಟ್ರಿ. ಓಕೆ, ಸೊ ಹಾಗಿದ್ರೆ ನಾವು ಬೈ ಪ್ಲಾಟಿಂಗ್ ದ ಗ್ರಾಫ್ ಆಫ್ y equal to a sin omega t ಗ್ರಾಫನ್ನು ಪ್ಲಾಟ್ ಮಾಡಿದರೆ, ಓಕೆ, 0 ಟು ಸಮ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಹೋಗುತ್ತೆ, ಮತ್ತು ಅಲ್ಲಿಂದ 0 ಬರುತ್ತೆ, ನೆಗೆಟಿವ್ ಬರುತ್ತೆ, ಮತ್ತು 0 ಬರುತ್ತೆ. ಸೊ ಇದು ರಿಪಿಟೇಷನ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸೈನುಸೈಡಲ್ ವೇವ್. ಓಕೆ, ಸೊ ಸೇಮ್ ಆ್ಯಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಸೈನ್ ಎಕ್ಸ್ ಗ್ರಾಫನ್ನು ನೀವು ನೋಡಿದ್ದೀರಲ್ಲ, ಸೇಮ್ ಅದೇ ರೀತಿ. ಸೊ ಹಿಯರ್ ದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ is a, capital A, and it is called as the amplitude. So this one is the graphical representation of simple harmonic motion. Okay, so now we have to discuss two more examples. ಈ ಗ್ರಾಫದಲ್ಲಿ ನೋಡಿ, ಇಲ್ಲಿ ಡಿಸ್ಪ್ಲೇಸ್ಮೆಂಟು ಎ ಆಗಿದೆ. ಓಕೆ, ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟು ಎ ಇದೆ, ದಟ್ ಒನ್ ಇಸ್ ದ ಆಂಪ್ಲಿಟ್ಯೂಡ್. ಬಟ್ ದ ಡಿಫ್ರೆನ್ಸ್ ಏನಿದೆ ನೋಡಿ, ಟಿ ಈಕ್ವಲ್ ಟು 0 ಇದ್ದಾಗ ಟಿ
ಟಿ ಈಕ್ವಲ್ ಟು 0 ಇದ್ದಾಗ ಏನಾಗಿದೆ, ಡಿಸ್ಪ್ಲೇಸ್ಮೆಂಟು ಮ್ಯಾಕ್ಸಿಮಮ್ ಆಗಿದೆ. ಹಾಗಾದರೆ ಇದು ಗ್ರಾಫ್ ಯಾವ ಈಕ್ವೇಷನ್ದು? ಕ್ಲಿಯರ್ಲಿ ಎಕ್ಸ್ ಈಕ್ವಲ್ ಟು ಎ ಕಾಸ್ ಒಮೆಗಾ ಟಿ, ಎಕ್ಸ್ ಈಕ್ವಲ್ ಟು ಎ ಕಾಸ್ ಒಮೆಗಾ ಟಿ. ಓಕೆ, ಇಲ್ಲೇ ಸೆಕೆಂಡ್ ಫಿಗರ್ದಲ್ಲಿ ನೋಡಿ, ದೇರ್ ಆರ್ ಟೂ ಗ್ರಾಫ್ಸ್. ಓಕೆ, ವೆನ್ ಟಿ ಈಕ್ವಲ್ ಟು 0, the amplitude of the first one is capital A and second one is capital B. Okay, so both are the equation of these two are x equal to a cos omega t and one more is x equal to b cos omega t. ಓಕೆ, ಸೊ ಈ ಎರಡು ಈಕ್ವೇಷನ್ಗಳನ್ನು ನೀವು ಒಟ್ಟಿಗೆ ಡ್ರಾ ಮಾಡಿದ್ರಿ ಅಂದರೆ ವಿ ಆರ್ ಗೆಟಿಂಗ್ ದ ಗ್ರಾಫ್ ಇಸ್ ಲೈಕ್ ದಿಸ್. ಆ್ಯಂಡ್ ಇಫ್ ದೇರ್ ಇಸ್ ನೋ ಆ್ಯಂಗಲ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು equations, so that is x equal to a cos omega t and one more is x equal to b cos omega t. So hence we can say these two are in phase or the phase difference between these two is 0. ಯಾವುದೇ ರೀತಿ ಎಂಗಲದಲ್ಲಿ ವ್ಯತ್ಯಾಸ ಇಲ್ಲ. ಎರಡು ಅಟ್ ಎ ಟೈಮ್ ಮ್ಯಾಕ್ಸಿಮಮ್, ಅಟ್ ಎ ಟೈಮ್ 0, ಅಟ್ ಎ ಟೈಮ್ ನೆಗೆಟಿವ್. ಓಕೆ, ಸೊ ಈ ರೀತಿ ಆಗ್ತಾ ಇರುತ್ತಲ್ಲ, ಇದಕ್ಕೆ ಫೇಸ್ ಡಿಫ್ರೆನ್ಸು 0 ಅಂತ ಕರಿಬೋದು. ಅರ್ಥ ಆಯ್ತಾ? ಓಕೆ, ಸೊ ನಾವು we go to next one, velocity and acceleration of simple harmonic motion. Already motion in a straight line topics dalli velocity and acceleration we have already discussed. So the term velocity means, velocity andre enu? Velocity means rate of change of displacement. Rate of change of displacement. ಹಾಗಾದರೆ ಈ ಡಿಸ್ಪ್ಲೇಸ್ಮೆಂಟನ್ನು ಡಿಫ್ರೆನ್ಸೇಷನ್ ಮಾಡಿದರೆ, ಈ ಡಿಸ್ಪ್ಲೇಸ್ಮೆಂಟನ್ನು ಡಿಫ್ರೆನ್ಸೇಷನ್ ಮಾಡಿದರೆ ನಮಗೇನು ಸಿಗತ್ತೆ? ವೆಲಾಸಿಟಿ. ಓಕೆ, ಹಾಗಾದರೆ we have already known the displacement x equal to a cos omega t. If some phase difference or some phase angle, initial phase, let we can say that phase angle is phi, then we can write x equal to a cos omega t plus phi. X of t, not x into t, remember left side dalli irodu x of t means displacement at time t. Okay, x of t means displacement to time t ದಲ್ಲಿ ಅಂದಂಗೆ ಅರ್ಥ. ಓಕೆ, ಸೊ ನಾವು ಡಿಫ್ರೆನ್ಸಿಯೇಷನ್ ಮಾಡೋಣ. ಆಲ್ರೆಡಿ ನೀವು ಮ್ಯಾಥಮೆಟಿಕ್ಸ್ನಲ್ಲಿ ಡಿಫ್ರೆನ್ಸಿಯೇಷನ್ ನೋಡಿದ್ದೀರಿ. ಸೊ derivative, okay, derivative of sin, cos, okay, tan, etc. Okay, so now derivative of ಇಲ್ಲಿ ನೋಡಿ, so d by dx of x of t. Okay, so derivative of x of t, so derivative of x ಏನಾಗಿದೆ? cos ಇದೆ. So a as usual, so derivative of cos function is minus sin omega t plus phi, and derivative of omega t plus phi is omega, and phi is constant, its derivative is 0. So finally we can write the derivative of x is minus omega a sin omega t plus phi. Okay, so in terms of displacement ನೀವು ಬರಿಬೇಕಾದ್ರೆ, ವೆಲಾಸಿಟಿಯನ್ನು in terms of displacement ನೀವು ಬರಿಬೇಕಾದ್ರೆ, you have to replace this ಸೈನನ್ನು ಏನು ಮಾಡೋಣ? ಕಾಸ್ ಅಂತ ರಿಪ್ಲೇಸ್ ಮಾಡೋಣ. ಸೊ ಯಾಕಂದರೆ ಆಲ್ರೆಡಿ ನಮಗೆ ಎಕ್ಸ್ ಈಕ್ವಲ್ ಟು ಎ ಕಾಸ್ ಒಮೆಗಾ ಅಂತ ಗೊತ್ತಿದೆ. ಸೊ ನಾವು ಹಾಗಾದರೆ ಜಸ್ಟ್ ನೋಡಿ, ಈ ವೆಲಾಸಿಟಿಯನ್ನು ನಾವು ಈ ರೀತಿಯೂ ಬರಿಬೋದು. ರಿಮೆಂಬರ್ ಏನು?
ಈ ಸೈನನ್ನು ಅಂಡರ್ ರೂಟ್ ಕಾಸ್ ಸ್ಕ್ವೇರ್ ಅಂತ ಬರೆದ್ರೆ ಸಿ ಈ ಸೈನನ್ನು ಅಂಡರ್ ರೂಟ್ ಸೈನ್ ಸ್ಕ್ವೇರ್ ಅಂತ ಬರೋದು ಸೈನ್ ಸ್ಕ್ವೇರನ್ನು 1 ಮೈನಸ್ ಕಾಸ್ ಸ್ಕ್ವೇರ್ ಬರೆಯೋಣ 1 ಮೈನಸ್ ಕಾಸ್ ಸ್ಕ್ವೇರ್ ಬರೆದಾಗ ಏನ ಒಳಗಡೆ ತಗೊಳ್ರಿ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಸೊ ಒಮೆಗಾ 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 ಇಂಟು ಸ್ಕ್ವೇರ್ ರೂಟ್ ಒಳಗಡೆ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಆಗುತ್ತೆ ಎ ಕಾಸ್ ಒಮೆಗಾ ಈಸ್ ಎಕ್ಸ್ ಅಂತ ಕರೆದ್ರಿ ಅಂದ್ರೆ ವಿಯನ್ನು ಮೈನಸ್ ಒಮೆಗಾ ಅಂಡರ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರಿಬೋದು. ಓಕೆ, ಹಾಗಾದರೆ ಇಲ್ಲಿ ಎಕ್ಸು ಝೀರೋ ಆದಾಗ ಎಕ್ಸು ಝೀರೋ ಆದಾಗ ಏನಾಗುತ್ತೆ ವೆಲಾಸಿಟಿ ವಿ ಆರ್ ಗೆಟಿಂಗ್ ಮ್ಯಾಕ್ಸಿಮಮ್ ಆ್ಯಂಡ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ವೆಲಾಸಿಟಿ. ಓಕೆ, ಸೊ ಏನಾಗುತ್ತೆ ಎ ಒಮೆಗಾ ಆಗಿರುತ್ತೆ. ಸೊ ದಿಸ್ ಒನ್ ಇಸ್ ದ ಮ್ಯಾಕ್ಸಿಮಮ್ ವೆಲಾಸಿಟಿ. ಓಕೆ, ಇದು ಎಲ್ಲೇ ಇರುತ್ತೆ ಎಕ್ಸ್ ಈಕ್ವಲ್ ಟು ಝೀರೋ ಇದ್ದಾಗ ವೆಲಾಸಿಟಿ ಏನಾಗಿರುತ್ತೆ ಮ್ಯಾಕ್ಸಿಮಮ್ ಆಗಿರುತ್ತೆ. ಓಕೆ, ಈಗ ಸಪೋಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಕ್ವಲ್ ಟು ಪ್ಲಸ್ ಎ ಅಥವಾ ಮೈನಸ್ ಎ ಆದಾಗ ಸೊ ಅಂಡರ್ ರೂಟ್ ಒಳಗಡೆ ಏನಾಗಿರುತ್ತೆ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಅಂಡರ್ ರೂಟ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಸ್ ಝೀರೋ. ಸೊ ಹೀಗಾಗಿ ವೆಲಾಸಿಟಿ ಏನಾಗಿಬಿಡುತ್ತೆ ಅಂದರೆ ಝೀರೋ ಆಗಿಬಿಡುತ್ತೆ. ಸೊ ದಿಸ್ ಇಸ್ ದ ಮಿನಿಮಮ್. ಸೊ ಹಾಗಾದರೆ ವೆಲಾಸಿಟಿ ಮ್ಯಾಕ್ಸಿಮಮ್ ಯಾವಾಗಿರುತ್ತೆ ಎಕ್ಸ್ ಈಕ್ವಲ್ ಟು ಝೀರೋ ಇದ್ದಾಗ. ಆಮೇಲೆ ಮ್ಯಾಕ್ಸಿಮಮ್ ವೆಲಾಸಿಟಿ ಎಷ್ಟಿರುತ್ತೆ ಎ ಒಮೆಗಾ ಅಥವಾ ಒಮೆಗಾ ಇಂಟು ಎ ಅಂತ ಕರಿಬೋದು. ಆಮೇಲೆ ಮಿನಿಮಮ್ ವೆಲಾಸಿಟಿ ಎಷ್ಟು ಝೀರೋ ಆಗಿರುತ್ತೆ. ಯಾವಾಗ ಆಗಿರುತ್ತೆ ವೆಲಾಸಿಟಿ ಮಿನಿಮಮ್ಮು ಎಕ್ಸ್ ಈಕ್ವಲ್ ಟು ಎ ಆದಾಗ. ಅದು ಪ್ಲಸ್ ಎ ಇರ್ಬೋದು, ಈವನ್ ಮೈನಸ್ ಎನೂ ಇರ್ಬೋದು. ಓಕೆ, ಸೊ ನಾವು ವಿ ಕ್ಯಾನ್ ಡಿಸ್ಕಸ್ acceleration. ಓಕೆ, acceleration ಅಂದರೆ ಏನು ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಆಲ್ರೆಡಿ ನಮಗೆ ವೆಲಾಸಿಟಿ ಸಿಕ್ಕಿದೆ. ವೆಲಾಸಿಟಿ ಏನು ಸಿಕ್ಕಿದೆ ಮೈನಸ್ ಒಮೆಗಾ ಎ ಸೈನ್ ಒಮೆಗಾ ಟಿ ಪ್ಲಸ್ ಫೈ ಅಂತ ಸಿಕ್ಕಿದೆ. ಸರಿ, ಹಾಗಾದರೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಮೀನ್ಸ್ acceleration. ಸೊ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂದ್ರೇನು ಡೆರಿವೇಟಿವ್ ಆಫ್ ವೆಲಾಸಿಟಿ ಅಥವಾ ಡಿಫ್ರೆನ್ಸಿಯೇಷನ್ ಆಫ್ ವೆಲಾಸಿಟಿ. ಆ ವೆಲಾಸಿಟಿ ಈಕ್ವೇಷನನ್ನು ಡಿಫ್ರೆನ್ಸಿಯೇಷನ್ ವಿತ್ ರಿಸ್ಪೆಕ್ಟಿವ್ ಟು ಟಿ ಮಾಡೋಣ, ನಮಗೇನು ಸಿಗುತ್ತೆ ವಿ ಆರ್ ಗೆಟಿಂಗ್ acceleration. ಓಕೆ, ಸೊ ಹಾಗಾದರೆ ದ ಇನ್ಸ್ಟಂಟೇನಿಯಸ್ acceleration ಆಫ್ ಎ ಪಾರ್ಟಿಕಲ್ executing simple harmonic motion A is d by dt of v. ಹಾಗಾದರೆ ಇಲ್ಲಿ ನಾವು ನೋಡೋಣ acceleration means differentiation of. ಓಕೆ, acceleration ಅಂದರೆ ಏನು differentiation of velocity. ಸೊ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಏನಾಗುತ್ತೆ ಕಾಸ್ ಆಗುತ್ತೆ. ಹಾಗಾದರೆ ಮೈನಸ್ ಒಮೆಗಾ ಎ ಇಂಟು ಸೈನ್ ಒಮೆಗಾ ಟಿ ಪ್ಲಸ್ ಫೈ ಅನ್ನು ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಮೈನಸ್ ಒಮೆಗಾ ಎ ಆ್ಯಂಡ್ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಈಸ್ ಕಾಸ್ ಒಮೆಗಾ ಟಿ ಪ್ಲಸ್ ಫೈ ಇಂಟು ಒಮೆಗಾ. ಸೊ ಹೀಗಾಗಿ ಮೈನಸ್ ಒಮೆಗಾ ಸ್ಕ್ವೇರ್ ಎ ಕಾಸ್ ಒಮೆಗಾ ಟಿ ಪ್ಲಸ್ ಫೈ. ಇಲ್ಲಿ ನಾವು ಡೈರೆಕ್ಟ್ಲಿ ಎ ಕಾಸ್ ಒಮೆಗಾ ಟಿ ಪ್ಲಸ್ ಫೈ ಅನ್ನು ಎಕ್ಸ್ ಅಂತ ಹಾಕ್ಬೋದು. ಸೊ ಹೀಗಾಗಿ acceleration ಈಕ್ವಲ್ ಟು ಮೈನಸ್ ಒಮೆಗಾ ಸ್ಕ್ವೇರ್ ಇಂಟು ಎಕ್ಸ್. acceleration at time t is minus omega square into x at that time. Okay, so this shows that acceleration is proportional to displacement and oppositely directed. displacement ಯಾವ ಕಡೆ ಆಗ್ತಾ ಇರುತ್ತಲ್ಲ ಅದರ ವಿರುದ್ಧ ದಿಕ್ಕಿನಲ್ಲಿ acceleration ಆಗ್ತಾ ಇರುತ್ತೆ. ಸೊ ಹೀಗಾಗಿ acceleration ಡಿಸ್ಪ್ಲೇಸ್ಮೆಂಟಿದ ನೆಗೆಟಿವ್ ಆಗಿರುತ್ತೆ ಮತ್ತು ಪ್ರಪೋರ್ಷನಲ್ ಆಗಿರುತ್ತೆ. ಇಫ್ ದ ಡಿಸ್ಪ್ಲೇಸ್ಮೆಂಟ್ ಈಸ್ ಮೋರ್ acceleration is also more. If the displacement is zero, okay, from the equilibrium position, remember equilibrium position ಇಂದ ಆಗಿರುವಂಥ ಡಿಸ್ಪ್ಲೇಸ್ಮೆಂಟು ಝೀರೋ. ಇಟ್ ಮೀನ್ಸ್ ದ ಪಾರ್ಟಿಕಲ್ ಈಸ್
ಅಟ್ ದ ಇಕ್ವಿಲಿಬ್ರಿಯಮ್ ಓಕೆ ಲೈನ್ ಓಕೆ ಅವಾಗ ಏನಾಗಿರುತ್ತೆ ಆಕ್ಸಲೇಷನ್ ಇಸ್ ಝೀರೋ ಓಕೆ ಫಾರ್ ಎಕ್ಸಾಂಪಲ್ ದ ಪೆಂಡುಲಮ್ ಆಸಿಲೇಟ್ ಆಗ್ತಾ ಇರುತ್ತಲ್ಲ ಅದು ಇಕ್ವಿಲಿಬ್ರಿಯಮ್ದಲ್ಲಿ ಅಥವಾ ಮೀನ್ ಪೊಸಿಷನ್ದಲ್ಲಿ ಹಾದು ಹೋಗೋ ಮುಂದೆ ಅದರ ಆಕ್ಸಲೇಷನ್ ಝೀರೋ ಆಗಿರುತ್ತೆ ಯಾಕಂದರೆ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಝೀರೋ ಆಗಿರುತ್ತೆ ಇನ್ನು ಆ ಎಂಡು ಮತ್ತು ಈ ಎಂಡು ಹೌದಾ ಆ ದಂಡಿಗೆ ಈ ದಂಡಿಗೆ ಹೋದಾಗ ಏನಾಗಿರುತ್ತೆ ಡಿಸ್ಪ್ಲೇಸ್ಮೆಂಟು ಮ್ಯಾಕ್ಸಿಮಮ್ ಆಗಿರುತ್ತೆ ಸೊ ಹೀಗಾಗಿ ಇವನ್ ಆಕ್ಸಲೇಷನ್ ಇಸ್ ಆಲ್ಸೋ ಮ್ಯಾಕ್ಸಿಮಮ್ ಓಕೆ ದೆನ್ ದ ಮ್ಯಾಕ್ಸಿಮಮ್ ಎಕ್ಸಲೇಷನ್ ಮ್ಯಾಕ್ಸಿಮಮ್ ಆಗಬೇಕಾದ್ರೆ ಇಲ್ಲೇ ನೋಡಿ ಎಕ್ಸಲೇಷನ್ ಮ್ಯಾಕ್ಸಿಮಮ್ ಯಾವಾಗ ಸಿಗತ್ತೆ ಎಕ್ಸ್ ಮ್ಯಾಕ್ಸಿಮಮ್ ಇದ್ದಾಗ ಎಕ್ಸಲೇಷನ್ ಮಿನಿಮಮ್ ಯಾವಾಗ ಸಿಗತ್ತೆ ಎಕ್ಸ್ ಮಿನಿಮಮ್ ಇದ್ದಾಗ ಓಕೆ ಸೊ ಇದೇ ಈಕ್ವೇಷನಿಂದ ನೀವು ನೋಡ್ಬೋದು ಸಿ ಎ ಈಕ್ವಲ್ ಟು ಮೈನಸ್ ಒಮೆಗಾ ಸ್ಕ್ವೇರ್ ಇಂಟು ಟಿ ಓಕೆ ಎಕ್ಸ್ ಮ್ಯಾಕ್ಸಿಮಮ್ ಇದ್ದಾಗ ಎ ಮ್ಯಾಕ್ಸಿಮಮ್ ಸಿಗುತ್ತೆ ಎಕ್ಸು ಕಡಿಮೆ ಇದ್ದಾಗ ಆಕ್ಸಲೇಷನ್ ಕಡಿಮೆ ಸಿಗತ್ತೆ ಓಕೆ ಸೊ ನಾವು ನೋಟ್ ದ್ಯಾಟ್ acceleration A is maximum when the particle at its extreme position okay ಆಮೇಲೆ acceleration A is minimum and equal to 0 at equilibrium position okay extreme position ದಲ್ಲಿ acceleration maximum ಆಗಿರುತ್ತೆ ಆಮೇಲೆ maximum acceleration ಎಷ್ಟಾಗಿರುತ್ತೆ ಮೈನಸ್ ಅಥವಾ ಒಮೆಗಾ ಸ್ಕ್ವೇರ್ ಇಂಟು ಎ ಆಗಿರುತ್ತೆ ಅರ್ಥ ಆಯ್ತಾ So this is the maximum acceleration of the particle executing simple harmonic motion. Okay. So in next class we can discuss the remaining terms. Okay. Thank you.